ಆದ್ರೂ ಸಂಜೆ ಆಯಿತು ಅಂದ್ರೆ ನಮ್ಮ ಮಟ್ಟಿಗೆ ತಕ್ಕ ಕುತ್ಕೊಂಡು ಮಾತಾಡೋದೇ ಒಂದು ಚಂದ ಅಲ್ವೇನೆ. ಇರಿ ಹೌದು ಕಣ್ ಭಾಗ್ಯಮ್ಮಕ್ಕ, ನಾವು ಎಷ್ಟು ಕೆಲಸ ಮಾಡಿ ಬಂದಿರ್ತೀವಿ, ಸಂಜೆ ಹೊತ್ತು ಹಿಂಗೆ ಕುತ್ಕೊಂಡು ಮಾತಾಡ್ಬೇಕಾರೆ ಏನೋ ಒಂಥರ ಖುಷಿ ಅಲ್ಲ. ನಾವು ನಮ್ಮ ಮನೇಲಿ ಮಾತಾಡ್ತೀವಿ, ಮಂದಿದು ಯಾರ್ದು ಮಾತಾಡೋಲ್ವಲ್ಲ, ನಮ್ಗೆ ಅದಾ ಖುಷಿ ಇರುತ್ತೆ. ಹೌದು ಕಣೆ, ಮಂದಿದ್ದು ಮಾತಾಡಿ ನಮ್ಗೆ ಏನಾಗಬೇಕಾಗೈತೆ ಹೇಳು? ಮಂದಿ ಏನು ಇಟ್ಕೊಡ್ತಾರೆ, ಬಟ್ಟೆ ಕೊಡ್ತಾರೆ ನಮ್ಗೆ. ನಮ್ಮ ಕೆಲಸ ನಮ್ಮ ಬದುಕು ನಮ್ಗೆ ಹೆಚ್ಚಾಗೈತಿ, ಯಾಕೆ ಮಂದಿದ್ದು ಮಾತಾಡ್ಬೇಕು ಹೇಳು? ಇದ್ಯಾಕೆ ಹಿಂಗೆ ಮಕ್ಕ ಸಿಂಟ್ರಿಸ್ಕೊಂಡು ಅತ್ತ ನೋಡ್ತಿದ್ದಿ? ಯಾರು ಬಂದರು, ಯಾರೇ ಬಂದರು, ಯಾರು ಬಂದವ್ರೆ ಅಂತ ನೋಡ್ತಿದ್ದಿ ಹೆಂಗ? ಅಯ್ಯೋ ಇದೇನು ಗುಂಡಕ್ಕ ಹಿಂಗೆ ಹೇಳ್ಕೊಂಬತ್ತವಳ ಸೊಸಿಯೇ? ಯಾಕ ಏನಾಗಿರ್ಬೋದು? ಆ ಹುಡುಗಿನ ಹಿಂಗೆ ಹೇಳ್ಕೊಂಡು ಹೋಯ್ತವಳು ತರತರನ ಏನೋ ಮಾಡಿರ್ಬೇಕು ಕಣೆ. ಪ್ರಜನ್ ಮದುವೆ ಆಗಿರೋ ಹುಡುಗಿ ಇದೆ ತಾನೇ, ಅದಕ್ಕೆ ಹೇಳ್ಕೊಂಡು ಹೋಯ್ತವಳು ಹಿಂಗೆ. ನಡಿ ತೊಡಗಾಲಿ, ನಿನ್ಗೆ ಒಂದು ಗತಿ ಕಾಣಿಸ್ತೀನಿ ನಡಿ. ನನ್ನ ಮಗನ ಬಿಟ್ಟಾಗಿಲ್ಲ, ನಿಂಗೆ ಮಂದಿದೆಲ್ಲ ಬೇಕು. ನೆಕ್ಲೆಸ್ ಅಂತ ನೆಕ್ಲೆಸ್, ಯಾವ ನೆಕ್ಲೆಸ್ ಹಾಕೊಂಬಂದಿದೆ ನೀನು? ನಡಿ ಒಂಚೂರು ಬುನಾದಿ ಬಿಡ್ತೀನಿ, ನಿಮ್ಮ ಅತ್ತೆ ಹತ್ರ ಕರ್ಕೊಂಡೋಗಿ ಚಪ್ಪಲ್ ತಗೊಂಡು ಹೊಡೆದ್ರ ಬುದ್ಧಿ ಕಲಿತಾಳ, ನಿಮ್ಮ ಅತ್ತೆನ ಬುದ್ಧಿ ಕಲಿತಾಳ, ನೀನು ಬುದ್ಧಿ ಕಲಿತೀನಿ ನಡಿ. ಒಬ್ರು ಮನೆ ಹಾಳು ಮಾಡೋದ ಕಲ್ತಿರ್ತಾವ ಅವು, ಅವ್ರ ಮನೆಗೆ ಹೋಗಿ ನೀನು ಅದನ್ನ ಕಲ್ತಿರ್ತೀನಿ ನಡಿ. ಅಯ್ಯೋ ಊರು ಮಂದಿ ಎಲ್ಲ ನೋಡಿದ್ರೆ ಆಡ್ಕೊಂಡಾಗಿತ್ತಾರ, ಬಿಡತ್ತೆ ಬಿಡು, ಎದಕ್ಕಂಗೆ ಹೇಳ್ಕೊಂಡು ಹೋಗ್ತೀವಿ ಬಿಡು. ಊರು ಮಂದಿ ಎಲ್ಲ ನೋಡಿ ನಗ್ತಾರ ಮ್ಯಾಗ. ನೋಡು ಪ್ರಜೆಯಂತಿ ಹೆಂಗೆ ಹೋಗ್ತಾಳ ಅಂತೇಳಿ, ಬುಡಿಯತ್ತೆ ಬುಡಿ. ಎಲ್ಲರೂ ಹೇಳ್ಕೊಂಡು ಹೋಗೋದಲ್ಲ, ಚಪ್ಪಲ್ ತಗೊಂಡು ಹೊಡಿಬೇಕು ಅಂತ ಬೇವರ್ಸಿಲ್ಲ ಹೊಡಿ ನೀನು. ನೀನು ಒಳ್ಳೆ ಅಕ್ಕಿ ಅಂತಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ನೀನು ಒಳ್ಳೆಯವಳಲ್ಲ, ಒಳ್ಳೆಯವಳಲ್ಲ ನೀನು. ನನ್ನ ಸೊಸೆಗಿಯೇ ಫೋಟೋ ಇಟ್ಕೊಂಡಿನಿ, ಅದು ಇಟ್ಕೊಂಡಿನಿ, ಇದು ಇಟ್ಕೊಂಡಿನಿ, ಮಣ್ಣು ಇಟ್ಕೊಂಡಿನಿ, ಬದನೆಕಾಯಿ ಇಟ್ಕೊಂಡಿನಿ ಅಂತ ನಾಟಕ ಮಾಡ್ತೀಯೇನ? ನಡಿ ನಿನಗೆ ತೋರಿಸ್ತೀನಿ ಒಂಚೂರು ಯಾವ ಫೋಟೋವ ಇಟ್ಕೊಂಡಿರೋದು ನೀನು. ಚಪ್ಪಲಿ ತಗೊಂಡು ಅಲ್ಲ ಹೊಡೆದ್ರೆ ನಿಮ್ಮ ಮತ್ತೆ ಅದ್ರಿಗೆ ಬುದ್ಧಿ ಕಲಿತೀಯ ಬಾ. ಅಲ್ಲ ಕನ್ಕೊಂಡಕ್ಕ, ಇವಳನ್ನ ಯಾಕೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ದೆ? ಮಯೂರು ತಾನೆ ಆ ಹುಡುಗ ಪ್ರಜನ್ ಮದುವೆ ಆಗಿದ್ದವಳು, ನಿನ್ನ ಮಗನ್ ಬಿಟ್ಟು ಎದಕ್ಕೆ ನಿಮ್ಮ ಮಟ್ಟಿ ತಗೊಂಡಿಲ್ಲ? ಎದಕ್ಕೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ದೆ? ಏನಾಯ್ತು? ಮಯೂರೇ ಒಳ್ಳೆ ಹೆಸರು ಇಟ್ಕೊಂಡ್ಬಿಟ್ಟು ಅನಾಚಾರ ಕೆಲಸ ಮಾಡ್ತಾಳೆ. ಅವಾಗ ನನ್ನ ಸೊಸೆ ನಾಟಕಕ್ಕೆ ಹೋಯ್ತಿದ್ದಿಲ್ವೇ ನನ್ನ ನೃತ್ಯ? ಅವಾಗ ಇವಳು ಗಂಡ ಎಲ್ಲರೂ ಫೋಟೋ ತಗೊಂಡ್ಬಿಟ್ಟವ್ರೆ. ಅದನ್ನೇ ಫೋಟೋ ಇಟ್ಕೊಂಡು ನಿನ್ನ ಗಂಡಂಗೆ ತೋರಿಸ್ತೀನಿ, ಅವ್ರಿಗೆ ತೋರಿಸ್ತೀನಿ, ಇವ್ರಿಗೆ ತೋರಿಸ್ತೀನಿ. ನನ್ನ ನೆಕ್ಲೆಸ್ ಬಿಟ್ಟೋಗಿದ್ದಿ, ಇಲ್ಲಿ ನನ್ನ ರೊಕ್ಕ ಬಿಟ್ಟೋಗಿದ್ದಿ, ಅದು ಬಿಟ್ಟೋಗಿದ್ದಿ, ಇದು ಬಿಟ್ಟೋಗಿದ್ದಿ ಅಂತ ಅಟ್ಟಿ ತಕ್ಕ ಬರ್ತಾಳಲ್ಲ, ಎಲ್ಲ ತಗೊಂಡೋಗಿ ಯಾವತ್ತು ನನ್ನ ಮಗ ಗಂಟು ಮೂಟೆ ಕಟ್ಕೊಂಡು ಹೋಗಿ ಎಷ್ಟು ಬಂದವನ ನೋಡಕ ಮಾಡಕ ಬರ್ತಾನೆ ಹೇಳೋದು ಇರ್ತಾಳಲ್ಲ, ಓದೋಳು ಬರಬಾರ್ದು ಒಟ್ಟಿ ತಕ. ಎದಕ್ಕೆ ಬಂದಾಳು ಈಕಿ? ಹೌದು ಕನ್ಕೊಂಡಕ್ಕ, ನೀನು ಹೇಳ್ತಿರೋದು ಕರೆ ಐತಿ. ಒಂದು ಸರಿ ಮನೆ ಬಿಟ್ಟು ಹೋದ್ನಾಗ ಯಾವುದೇ ಕಾರಣಕ್ಕೂ ಬರಬಾರ್ದು. ಬಂದಾರಂದ್ರೆ ನಾಚಿಕೆಗಳು ಯಾಕಂಗೆ ಬರ್ತಾವೋ ಏನು ದರಿದ್ರದವು. ಗೊತ್ತಾಗಿಲ್ಲ ಅವಳಿಗಾರು ಅಷ್ಟವ. ಆ ರುದ್ರಿ ಅಷ್ಟು ಸ್ಯಾಣೆ ಮಾತಾಡ್ತಾಳ, ಅವಳಿಗೂ ಗೊತ್ತಾಗಲಿಲ್ಲ ಏನು? ಇವಕ್ಕೆಲ್ಲ ಗೊತ್ತಾಗಿದ್ರೆ ಯಾಕೆ ಬೇಕಿತ್ತೆ? ಒಳ್ಳೆಯವ್ರಿಗೆ ಕಾಲಿಲ್ಲ ಅನ್ನೋದು ಇದಕ್ಕೆ ನೋಡು. ನನ್ನ ಮಗನ ನನ್ನ ಸೊಸೆನೂ ಚೆನ್ನಾಗಿರೋದು ನೋಡಿ ಹುರ್ಕೊಂಡು ಸೈತಿಸಿ ಕಳ್ಸೋಳ. ನೆಕ್ಲೆಸ್ ಐತಿ ನಿಂದು, ಅದೈತಿ ಇದೈತಿ ಅಂತೇಳಿ ಯಾವ ನೆಕ್ಲೆಸ್ ಮಡಿಕೊಂಡಿದ್ಲಪ್ಪ ಇವಳು? ಯಾವ ನೆಕ್ಲೆಸ್ ಏನು ಕೋಟಿ ಬಾಳರ್ತಾರ ಆಡ್ತಾರಲ್ಲ. ನಾವೇ ಸಾವುಕಾರ ಆಗಿತ್ಕೊಂಡೆ, ನಾವೇ ಎಲ್ಲ ಮಾರ್ಕೊಂಡು ನಾವೇ ಬಿದಿ ಬರೀಕೊಂಡು ಮಟ್ಕಾವಿ ದುಡಿದ್ರ ರೊಕ್ಕ ಇಲ್ಲ ಅಂದ್ರೆ ಇಲ್ಲ. ಅವಾಗಿನ ಕಾಲದಾಗ ಹೆಂಗಿದ್ದೋ ನಾವು ಜನಗಳ್ಗ ಮಾಡಿ 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 ಹಿಂಗೆ ಬಂದೀವಿ. ಇವಳು ಹಂಗಲ್ಲ, ಅಯ್ಯೋ ನನ್ಗ ಹೆಚ್ಚು, ನನ್ಗ ಇದು ನಂದ ಇದು ಹಂಗ ಹಿಂಗ ಅಂತೇಳಿ ನಾಟಕ ಮಾಡ್ತಾಳ. ಅದಕ್ಕೆ ಬುದ್ಧಿ ಹೇಳಮ್ಮ ಅಂತ ಕರ್ಕೊಂಡು ಹೋಯ್ತವನಿ ಕಣ್ರೆ. ಬಿಡ್ರಿ ಅತ್ತೆ ಬಿಡಿ, ಊರಾಗೆಲ್ಲ ಅವಮಾನ ಮಾಡಿಸ್ಬೇಡ್ರಿ, ಬಿಡ್ರಿ. ಬೋಡ್ಬೇಡ ಕನ್ಕೊಂಡಕ್ಕ, ಸರಿಯಾಗಿ ಒದ್ದಿ ಹೇಳ್ಕೊಂಡು ಹೋಗು, ಚಪ್ಲಿ ಬಡಿ ಹೋಗಿ. ಕಾಲಾಗಿರೋ ಚಪ್ಲಿನ ಕಳ್ಕೊಂಡು ಬಡಿ, ಬುದ್ಧಿ ಕಲಿತಾಳ. ಓಹೋ ನಿಮ್ಮ ಮಟ್ಟಿ ತಕ್ಕ ಬಂದಿಲ್ಲೇನ ಈಕಿ? ನಾಚಿಕಿಲ್ದವಳು. ಒಬ್ಬನ ತಕ್ಕ ಹೋದ್ನಾಗ ಇನ್ನೊಬ್ಬನ ತಕ್ಕ ಅದು ಹೆಂಗೆ ಬರ್ತಾಳ? ಮೊದಲನೇ ಗಂಡ ತಕ್ಕ ಬಂದಾಳ. ಹೆಂಗವ್ರೆ ಏನು ಅಂತ ನೋಡ್ಕೊಂಡು ಹೋಗಕ್ಕೆ ಬಂದಿರ್ತಾಳ. ಹೋಗೋದು ಬರೋಗು ಅವ್ರ ಹತ್ರಕ್ಕೆ ಹೋಗಿ. ಇವಮ್ಮ ಏನಪ್ಪ ನಮ್ಮ ಮತ್ತೆ ತಕ್ಕ ಬಂದ್ರೆ ಎಲ್ಲ ಸತ್ಯ ಗೊತ್ತಾಗ್ಬಿಡುತ್ತಾ? ಏನು ಮಾಡೋದು? ಹೇಳ್ಕೊಂಡು ಹೋಗ್ತಾವಳಲ್ಲ ಇವಳು, ಕೊದ್ದಾರಿ ಹೇಳ್ಕೊಂಡು ಹೋದಂಗ ಹೆಂಗ ತಪ್ಪಿಸ್ಕೊಳ್ಳೋದ್ರಿಂದ ಒಂದು ಅರ್ಥನ ಆಗ್ತಿಲ್ಲ. ಏನು ಮಾಡಲಿ ನಂಗೊಂದು ತಲೆನೋವು ಬಂತಲ್ಲಪ್ಪ. ಅದ್ರ ಇಂಥ ಮುಂಡರ್ಗೆಲ್ಲ ಸರಿಯಾಗಿ ಒತ್ಕೊಂಡೋಗಿ ಹೊಡೆದ್ರಿಗೆ ಬುದ್ಧಿ ಬರೋದಿಲ್ಲ ಅಂದ್ರೆ ಬರೋಕಿಲ್ಲ ಕಣ ಭಾಗ್ಯ. ಸರಿಯಾಗ ಮಾಡ್ತಾಳ ಗುಂಡಕ್ಕ, ಹೋಗ್ಬೇಡಿ ಸುಮ್ಕಿರು. ಪ್ರಜು ಬಾರ ಹೊರಕ, ನೇನ್ರು ಯಾಕೆ ನಮ್ಮ ಮಟ್ಟಿ ತಕ್ಕ ಕಳ್ಸಿದ್ದಿ? ನಿಂಗೆ ಅಷ್ಟು ಸಾಕಾಕ ಯೋಗ್ಯತೆ ಇಲ್ಲ ಏನೋ, ನಮ್ಮ ಮಟ್ಟಿ ತಕ್ಕ ಕಳ್ಸಿಬಿಟ್ಟಿದ್ದಿ. ಅದ ಮಂದಿ ಮನೆ ಹೆಣ್ಮಕ್ಳು ನಾ ಮದುವೆ ಮಾಡ್ಕೊಳ್ಳೋದು ಸುಲಭಕ್ಕಪ್ಪ. ಅದ್ರ ಮಾಡ್ಕೊಂಡಾಗ ಬದುಕು ಭಾಳ ತೋರಿಸ್ಬೇಕು, ಅವಾಗಲೇ ಗೊತ್ತಾಗೋದು. ಎಲ್ಲೇ ನೆಕ್ಲೆಸ್ಸು? ನೆಕ್ಲೆಸ್ ಹಾಕೊಂಬಾರ ಎತ್ಕೊಂಬಾರ ಅಂದ್ರೆ ಮಂದಿ ಕೊಟ್ಟೆ ಹಾಕಿಸ್ಕೊಂಡು ಕರ್ಕೊಂಬಂದಿದ್ದೇನೆ. ಎಲ್ಲೇ ನೆಕ್ಲೆಸ್ಸು? ನಂಗೆ ನೆಕ್ಲೆಸ್ ಬೇಕಷ್ಟೇ. ನಾನು ಕುಡ್ದೇನೆ ಬಿಡ್ತೀನಿ, ನಂಗೆ ನೆಕ್ಲೆಸ್ ಬೇಕು ಕೊಡೆ. ಗುಂಡಕ್ಕ ನೀನು ಕೊಡ್ಲಾಗ ನೆಕ್ಲೆಸ್ ಐತಿ, ಮತ್ತೆ ತೀರ್ಸೋಗೈತಿ ಅಂತಿದ್ಲು ನೀನು ಸೊಸೆ? ಇಲ್ಲ ನಮ್ಮ ಅತ್ತೆದ ಯಾರೋ ಎತ್ಕೊಂಡ್ಬಿಟ್ಟವ್ರ, ನಮ್ಮ ಅತ್ತೆದ ನೆಕ್ಲೆಸ್ ಅಂತಿದ್ಲು. ನಿನ್ನ ಕೊರಳಾಗ ಐತೇನೋ ನೆಕ್ಲೆಸ್ ಅದು? ಯಾವಾಗ ತಗೊಂಡೆ? ನಾನು ಅವಾಗ ತಗೊಳ್ಳಿ, ನನ್ನ ನೆಕ್ಲೆಸ್ ನನ್ನ ಕೊರಳಾಗ ಐತಿ. ನಾನು ಅವಾಗ ತಗೊಂಡು ಹಂಗ ಐತಪ್ಪ. ಅವತ್ತೇನೋ ನಮ್ಮ ಹುಡುಗರ ಎತ್ತಿಕ್ಕಿದ್ವು ಅಂತ ಕೊಟ್ಟು. ಅದೇನೋ ತೀರ್ಸೋಗೈತೆ ಅನ್ನೋಕ್ಕೇನೈತಿ? ತೀರ್ಸೋಗಿದ್ರೆ ನಾನು ಕರ್ಪೂರ ಹಚ್ಚಿ ಯಾನ್ ಮನೆ ಎತ್ಕೊಂಡಿರ್ತಾರೆ, ಅವ್ರ ಮನೆ ಹಾಳಾಲಿ ಏನ್ಬಿಟ್ಟು ನಾನು ಹೆಂಗ ಆರಾಮಾಗಿ ಕೇಳ್ಕೊಬೇಕಿತ್ತು. ನನಗೆ ಗೊತ್ತೈತಿ. ಯಾರು ಎತ್ಕೊಂಡಿಲ್ಲ ಮಾಡಿಲ್ಲ, ನಾನೇ ಕೇಳ್ಕೊಳ್ಳಿ. ಹೋಗೆ ಮನೆ ಬಿಟ್ಟು ಹೋಗ್ತೀರಿ ಎಲ್ಲರೂ ಹೋಗ್ಸಾಯಿ. ನೀನು ಮಾತ್ರ ನಂಗೆ ಬೇಕಾಗಿಲ್ಲ. ನೆಕ್ಲೆಸ್ ತರೋವರೆಗೂ ಒಟ್ಟಿಗೆ ಬರೋದು ಕೊಡ್ದು ಹೋಗು. ಎಲ್ಲರೂ ಹೋಗ್ಸಾಯಿ, ಹೋಗ್ತಾ ತಗೊಬಿಡು. ನೀನು ಇರ್ಲಾ ಬೇಡ, ನಿನ್ನಂತ ಹೆಣ್ಮಕ್ಳು ನನಗೆ ಬೇಡ. ಹೋಗು. ಇಲ್ಲ ನಾನು ಇಲ್ಲ ಇದ್ದಿ ಅಂದ್ರೆ ಒದ್ದ ಸಾಯಿಸ್ಬಿಡ್ತೀನಿ, ಹೋಗು. ನೋಡ್ದೇನೆ ನೋಡು, ನಿನ್ನ ಹತ್ರ ಇರುತ್ತಲ್ಲ ದುಡ್ಡು, ಅದಕ್ಕೆ ಮಾತ್ರ ಬೆಲೆ ಇರೋದು. ಆದ್ರೆ ನನ್ನ ಮಗ ರಾಜು ಅಂತರ ನೋಡ್ಕೊಂತಿದ್ದ.
ಅವನಿಗೆ ಮೋಸ ಮಾಡಿ ಮತ್ತವನ ಹತ್ರ ಉಣ್ಣಕ್ಕೆ ಬಂದೆ ಅಲ್ಲ ಉಣ್ಣು ಸದೇನು ಉಣಿಸ್ತಾನ ಉಣ್ಣು ಸರಿಯಾಗ ಉಣ್ತಾನ ಉಣಿಸ್ತಾನ ಉಣ್ಣು ಉಣ್ಣು ಹಾಂ ಉಂಡಾದ್ಮ್ಯಾಗ ತೃಪ್ತಿ ಆದ್ಮ್ಯಾಗ ಎಲ್ಲರೂ ಹೋಗಿ ಸಾಯಿ ಅಂತವನಲ್ಲ ಹೋಗಿ ಸಾಯಿ ಹಾಂ ಅವನು ನಿನ್ನ ದುಡ್ಡು ನಂಬ್ಕೊಂಡು ಬಂದಿದ್ದೆ ಹೊರತು ನಿನ್ನ ಅಂದ ಚಂದನ ನೋಡ್ಕೊಂಡು ಬಂದಿಲ್ಲ ತಿಳ್ಕ ನನ್ನ ಮಗಂಗೆ ಮೋಸ ಮಾಡಿ ಬಂದಿಯಲ್ಲ ಅನ್ಭವಿಸ್ತಿ ಇನ್ನೂ ಅನ್ಭವಿಸ್ತಿ ಅನ್ಭವಿಸು ಓಹೋ ತಲೆ ತಗ್ಗಿಸ್ತಾಳೆ ತಲೆಯ ತಗ್ಸ ಟೈಮಾಗ ತಗ್ಸಿ ಮನೆಯಾಗಿದ್ದಿದ್ರ ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ನಿಂಗೆ ಮಂದಿ ಮನೆಯಾಕ ಬಂದ್ಬಿಟ್ಟು ಇನ್ನೊಬ್ಬನ ಜೊತೆಗೆ ಸಂಸಾರ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕಿಸ್ಕೊಂಡ ಬರ್ತಿದ್ಯಲ್ಲ ನೋಡು ನಿನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂತೇಳಿ ಸಂಸಾರ ಮಾಡೋದಿರ್ಲಿ ಮಾಡಕ್ಕ ಅವನಿಗೆ ರೆಡಿ ಇಲ್ಲ ನಿನ್ನ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡ ಇವತ್ತು ನಿನ್ನ ಹತ್ರ ರೊಕ್ಕಿಲ್ಲ ಅಂತ ಗೊತ್ತಾಯ್ತು ಹೋಗು ಎಲ್ಲಾರು ಹೋಗಿ ಸಾಯಿ ಅಂತವನ ಹೋಗಿ ಸಾಯಿ ನಿನ್ನಂತ ಹೆಣ್ಮಕ್ಳು ಇರೋದ್ಕಿಂತ ಎಲ್ಲಾರು ಹೋಗಿ ಸತ್ರ ಬುದ್ಧಿ ಬರುತ್ತಾ ಹೋಗು ನಿನ್ನಂತವ್ರು ಮಾಡ್ತಿರ್ತಾರಲ್ಲ ತಪ್ಕೊಳ್ಳು ಅಂತೇಳಿ ಯಾರು ಮಾಡದೆ ಇರ್ತಾರೆ ಇನ್ನೊಂದ್ಕಿತ ಹೋಗು ಇನ್ನೊಂದ್ಕಿತನ ಮಟ್ಟಿದಾಗ ಅದಿರ್ತೀವಿ ಮತ್ತು ನನ್ನ ಸೊಸೆಗೆ ಏನಾರು ಕೆಣ್ಕೋದು ಮಾಡೋದು ಮಟ್ಟಿ ಅಂದ್ರೆ ಚಪ್ಪಲ್ ತಕೊಂಡ ಹೊಡಿಯೋದು ಹೋಗು ನಿನ್ನ ಗಂಡನ ಜೊತೆಗೆ ಅದು ಹೆಂಗೆ ಜೀವನ ಮಾಡ್ತಿ ಹೋಗು ಇನ್ನು ಗಂಡನ ಜೊತೆ ಇನ್ನೊಬ್ಬನ ಜೊತೆಗೆ ಬಂದೆ ತಾನೆ ಮಿಂಡನ್ ಮಡಿಕೊಂಡು ಅವನ ನನ್ನ ಗಂಡ ಅಂತೇಳಿ ಹೋಗು ಅವನ್ನ ಸವರ್ಸ್ಕೊಂಡು ಅವನ ಜೊತೆಗೆ ಅನ್ವರ್ಸರ್ಸ್ಕೊಂಡು ಹೋಗಿ ಮದುವೆ ಆಗೋಗು ಮಾಡ್ಕೊಂಡು ಚೆನ್ನಾಗಿರು ಮದುವೆ ಆಗಿದೆಯಲ್ಲ ಖುಷಿಯಾಗಿರು ನಾವೇನು ಬೇಡ ಅನ್ನೋಕ್ಕಿಲ್ಲ ಹೆಣ್ಮಕ್ಳು ಎಲ್ಲಿ ಬದುಕಿದ್ರು ಬದುಕೋದಂಗೆ ನನ್ನ ಮಗನ ಹತ್ರ ನಿಂಗೆ ಸುಖ ನೆಮ್ಮದಿ ಏನು ಇದ್ದಿಲ್ಲ ತಾನೆ ಇನ್ನೊಬ್ರು ತಕ ಇರು ನೀನು ಸರಿ ಏನು ನನ್ನ ಮಗನ ಸವಸ ಬಿಟ್ಬಿಟ್ರವ ನನ್ನ ಸೊಸೆ ಸವಸ ಬಿಟ್ಬಿಡ್ರಿ ಇನ್ನು ಆವತ್ತು ಬರೋಕ್ಕೆ ಹೋಗ್ಬೇಡ್ರಿ ನೋಡ್ಕೊತೀನಿ ಅಂತ ಬರ್ತಾನ ಅಂದ್ಬಿಟ್ಟು ನಾನು ಅಂದ ಚಂದ ನೋಡಿ ಒಪ್ಕೊಂಡವನ ನನ್ನ ಖುಷಿ ನೋಡಿ ಒಪ್ಕೊಂಡವನ ಅನ್ಕೊಂಡು ಬಂದೆ ನಾನು ಅಂದ ಚಂದ ನೋಡಿ ಒಪ್ಕೊಂಡಿಲ್ಲ ಎಂಥದ್ದು ಇಲ್ಲ ಈ ಅಮ್ಮ ಹೇಳ್ತಿರೋದು ಕರೆಕ್ಟ್ ಐತಿ ನಾನು ದೊಡ್ಡತೆ ಹೇಳ್ತಿರೋದು ರೊಕ್ಕ ನೋಡಿ ಬಂದವರು ಯಾವತ್ತೂ ಆಗಕ್ಕಿಲ್ಲ ಇಷ್ಟೇ ಬದುಕು ಇಷ್ಟೇ ಜೀವನ ಪ್ರಜು ಹೇಳೋದು ಅರ್ಥ ಮಾಡ್ಕೊ ಪ್ರಜು ದುಡ್ಡೇನು ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಬೋದು ಕಣೋ ಆದ್ರೆ ನಾನು ನಿನ್ನ ಇಷ್ಟಪಟ್ಟ ಬಂದೀನಿ ಕಣೋ ಪ್ಲೀಸ್ ಕಣೋ ನಾನು ಕಳಿಸ್ಬೇಡ ಕಣೋ ಎಲ್ಲರೂ ಹೋಗಿ ಸಾಯಿ ಅಂತ ಅನ್ಬೇಡ ಕಣೋ ಬೇಜಾರಾಗುತ್ತೆ ಕಣೋ ಪ್ರಜು ನಾನು ನಿನ್ನ ಮ್ಯಾಗ ಜೀವ ಇಟ್ಕೊಂಡ ಬಂದೀನಿ ಕಣೋ ಪ್ರಜು ನಿಂದ ಅಮ್ಮಯ್ಯ ಅಂತೀನಿ ಕಣೋ ಅಲ್ಲ ಕಣೆ ನಿಂಗೆ 30 ಊಟ ಆಗೈದೇನು ಧರ್ಮಚಿತ್ರನ ಹೋಗಿಲೇ ಹೋಗು ಮನೆ ಬಿಟ್ಟು ಹೋಗ್ತಿರ್ಬೇಕಷ್ಟೇ ಎಲ್ಲರೂ ಹೋಗಿ ನಾನು ಕೇಳಕ್ಕಿಲ್ಲ ನೀನು ಸತ್ತಿ ಬುಟ್ಟಿ ಅಂತ ಕೇಳಕ್ಕಿಲ್ಲ ಹೋಗ್ತಿರ್ಬೋದು ಹೋಗ್ತಿರೇ ಪ್ರಜು ನಿನ್ ಕಾಲು ಬಿದ್ದು ಕೇಳ್ಕೊಂತೀನಿ ಕಣೋ ನನ್ನನ್ನು ಮಾತ್ರ ಕಳಿಸ್ಬೇಡ ಕಣೋ ಬೇಕಾದ್ರೆ ನೀನು ಏನಾದರೂ ಮಾಡ್ಕೊಂಡು ನಿಮ್ಮ ಮನೆಯಾಗ ಕೆಲ್ಸದೊಳಗಾರು ಇಟ್ಕೊ ನಾನು ಕಳಿಸ್ಬೇಡ ಕಣೋ ಎಲ್ಲರೂ ಅವಮಾನ ಮಾಡ್ಕೊಂಡು ಸಾಯ್ತಾರ ನೋಡು ಹಿಂಗೆ ಮಾಡ್ಕೊಂಡು ಬಿಟ್ಲು ಅಂತಾರ ಕಣೋ ನಿಂದ ಅಮ್ಮಯ್ಯ ಅಂತೀನಿ ನನ್ನ ಜೀವನ ಮ್ಯಾಗ ಭಾಳ ಆಸೆ ಐತೆ ಕಣೋ ಪ್ಲೀಸ್ ಕಣೋ ಪ್ರಜು ಪ್ಲೀಸ್ ಅಲ್ಲ ಕಣೋ ನೀನು ಬೇಕು ಅಂದಾಗ ಹೆಣ್ಮಕ್ಳು ಬೇಡ ಅಂದಾಗ ಹಿಂಗೆ ಕಾಲಲ್ಲಿ ಓದಿತ್ತೀಯಲ್ಲ ನೀನು ಉದ್ದಾರ ಆಗಲ್ವೋ ಹಾಳಾಗೋಯ್ತೀಯ ಬೇವರ್ಸಿ ನನ್ನ ಮಗನ ಮದುವೆ ಮಾಡ್ಕೊಂಡು ಕರ್ಕೊಂಬಂದು ಬಾಳ್ ಕೊಡ್ತೀನಿ ಹಂಗ ಹಿಂಗ ಅಂತೇಳಿ ದುಡ್ಗೋಸ್ಕರ ಮದುವೆ ಆಯ್ತಿದ್ಯಾ ಅಂತ ಗೊತ್ತಿದ್ರೆ ಮೊದಲೇ ಆಗ್ತಿದ್ದಿಲ್ವಲ್ಲೋ ಮನೆ ಹಾಳು ನನ್ನ ಮಗನ ಎಷ್ಟು ಪ್ರೀತಿ ತೋರಿಸಿ ಎಷ್ಟು ಆಸೆ ಉಡ್ಸಿ ಕರ್ಕೊಂಬಂದ್ಬಿಟ್ಟು ಈ ಥರ ಮೋಸ ಮಾಡ್ತೀಯಲ್ಲ ಉದ್ದಾರ ಆಗಲ್ಲ ನೀನು ಹಾಳಾಗೋಗ್ತೀಯ ಮನೆ ಹಾಳ ತುಳಿ ಮಗನ ಇನ್ನ ಜೋರಾಗಿ ತುಳಿ ಇಂಥ ಲೌಡಿ ಮುಂಡ್ಯರಿಂದ ನೀ ಇರೋ ಹೆಣ್ಮಕ್ಳಿಗೆ ಅಧಿಕಾರ ಮನೆ ಮರ್ಯಾದೆ ಎಲ್ಲ ಹೋಗುತ್ತ ತುಳಿ ಕರಿದಂಗೆ ಬಂದಿದ್ದ ಬಿಟ್ಟಿದ್ನ ಹಂಗ ಹಿಂಗ ರೊಕ್ಕ ಕಾಸೆ ಬಿದ್ದು ಬಂದಿ ಇವಳು ಗೊತ್ತಿದ್ದಿಲ್ಲ ಏನ ಅವ್ನ ಹೆಂಗ ಏನು ಎತ್ತ ಅಂತೇಳಿ ಗೊತ್ತಿಲ್ದಂಗೆ ಆಗಿರೋ ಥರ ಆಡ್ತಾಳೆ ತುಳಿ ಬಿಡೋ ಕಾಲ ಹತ್ರ ತುಳಿ ಬಿಡ ತೊಡೆ ಹತ್ರ ಬಿಡೋ ನೋಯ್ತೈತಿ ಬಿಡೋ ಮನೆ ಹಾಳ ಬಿಡು ನೋಯ್ತೈತಿ ಬಿಡು ಅಮ್ಮ ಹಿಂಗೆ ತುಳಿತಾನಲ್ಲಪ್ಪ ಇವನು ನಂಗೆ ಎದುರು ಮಾತಾಡ್ತೀನಿ ಮನೆಯಾಳಿ ನನಗೆ ಎದುರು ಮಾತಾಡ್ತೀಯೇನ ನಾನು ಪ್ರಜುಗೆ ಎದುರು ಮಾತಾಡುವಷ್ಟು ಕೊಪ್ಪು ಸೊಕ್ಕು ಬಂತೇನ ನಿಂಗೆ ಬಿಡಕ್ಕಿಲ್ಲ ಕಣೆ ಬಿಡಕ್ಕಿಲ್ಲ ತೊಳಗೆ ಸಾಯಿಸ್ಬಿಡ್ತೀನಿ ಲೆಕ್ಲೆಸ್ಸು ರೊಕ್ಕ 2 ತರವರೆಗೂ ನಮ್ಮ ಹೊಟ್ಟಿ ಒಳಗಡೆ ನಿನ್ನ ಎಂಟ್ರಿ ಕೊಟ್ಕೊಳ್ಳಲ್ಲ ನಂಗೆ ರೊಕ್ಕನ ಇಂಪಾರ್ಟೆಂಟ್ಲೇ ನೀನೇ ನಿನ್ನಂತ ಹುಡುಗಿರು ನನಗೆ 100 ಮಂದಿ ಬೀಳ್ತಾರ ನಿನ್ನ ಹತ್ರ ದುಡ್ಡು ಐತಿ ನಿನ್ನ ಹತ್ರ ಲೆಕ್ಲೆಸ್ ಐತಿ ಅಂತ ನಾವು ಬಂದಿದ್ದು ನನಗೆ ರೊಕ್ಕ ಬೇಕಷ್ಟೇ ರೊಕ್ಕ ಕೊಡು ಪ್ರಜು ಹಿಂಗೆ ಅಂದ್ಬಿಟ್ರೆ ಹೆಂಗ ಪ್ರಜು ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಕಣೋ ನಾನು ದುಡ್ಕೊಂಬಂದು ಹಾಕ್ತೀನಿ ಕಣೋ ನಾನು ಇದೇ ಮನೆಯಾಗಿ ಇರ್ತೀನಿ ಕಣೋ ಹಿಂಗೆ ಮದುವೆ ಮಾಡ್ಬಿಟ್ಕೊಂಬಂದ್ಬಿಟ್ಟು ಈಗ ಬಿಟ್ಬಿಡು ಪಟ್ಬಿಡು ಅಂದ್ರೆ ನಾನು ಎಲ್ಲೋಗ್ಲಿ ಹೇಳು ನಾನು ಯಾರು ನೋಡ್ಕೊತಾರೆ ಹೇಳು ಇದ್ದದ ಮನೇನು ಬಿಟ್ಟು ಬರೋ ಥರ ಮಾಡ್ಬಿಟ್ಟೆ ಈ ಕಷ್ಟನೂ ಸುಖನ ನಮ್ಮ ಮತ್ತೆ ನಮ್ಮ ಅವನ ಜೊತೆ ಇದ್ದೆ ಚೆನ್ನಾಗಿ ಆದರೆ ನಿನ್ನ ಪ್ರೀತಿ ಬಲೆ ಬಿತ್ತು ನಾನು ಮೋಸ ಹೋಗ್ಬಿಟ್ಟೆ ಏಯ್ ಮುಚ್ಚ ನಂಗೆ ನೀನು ಬೇಡ ನಮ್ಮಮ್ಮಂಗೆ ಹೇಳ್ತೀನಿ ಒಳ್ಳೆ ರೊಕ್ಕ ಇರೋ ಹುಡುಗಿನ ಮದುವೆ ಅಂತೇಳಿ ನಂಗೆ ನೀನು ಬೇಡ ರೊಕ್ಕ ಇರೋ ಹುಡುಗಿನ ನಾನು ಮದುವೆ ಆಗ್ತೀನಿ ನನಗೆ ನೀನು ಬೇಡ ಕಣೆ ಬೇಡ ಅಷ್ಟೇ ನಾನು ರೊಕ್ಕ ಐತಿ ನಿನ್ನ ಹತ್ರ ಅಂತೇಳಿ ನಾನು ಮದುವೆ ಆಗ್ತಿದ್ದು ನೀನು ರೊಕ್ಕ ಕೊಟ್ಟಿಲ್ಲ ಮಾಡಿಲ್ಲ ಅಂದಮೇಲೆ ನೀನು ನಂಗೆ ಯಾಕೆ ಬೇಕು ನಂಗೆ ಬೇಡ ನೀನು ಅಷ್ಟೇ ತುಳಿಲ್ಲ ಮಗನೇ ತುಳಿ ಇಂಥ ಮನೆ ಹಾಳು ಮುಂಡ್ಯರಿಂದನೇ ಎಲ್ಲ ಉದ್ದಾರ ಆಗೋದೆಲ್ಲ ಹಾಳಾಗೋದು ತುಳಿ ಹೋದ್ರೆ ಹೋಗ್ತಾಳ ಇದ್ರೇನು ಇಲ್ದರೇನು ಇಂತೆಲ್ಲ ಹುಡಿರು ನನಗೇನು ಬೇರೆ ಕಡೆ ಎಂಟನ್ನು ಮದುವೆ ಮಾಡೋದು ನಂಗೇನು ಕಷ್ಟ ಆಗಕ್ಕಿಲ್ಲ ಕಣ್ ಮಗನೇ ಎಲ್ಲರೂ ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ತುಳಿದು ಬಿಸಾಕತ್ತಾಗ ನಾನೇ ಹೇಳಕತ್ತಾನೆ ತುಳಿ ಇನ್ನೂ ಜೋರಾಗಿ ತುಳಿ ಬುಡಕ್ಕಂತೂ ಹೋಗ್ಬೇಡ ತುಳಿ ನಮ್ಮ ಮನೆ ಹಾಳು ಮಾಡಕ್ಕೆ ಬಂದ್ಬಿಟ್ಲು ಜಯಲಕ್ಷ್ಮಿನ ನಾನು ಮದುವೆ ಮಾಡ್ಕೊಂತಿದ್ದಿ ಹಂಗೂ ಹಿಂಗೂ ಟಪ್ಪಳೆ ಹೊಡೆದ್ಬಿಟ್ಟು ಬಂದ್ಬಿಟ್ಲು ನನ್ನ ಮಗನ ಜೊತೆಗೆ ನೋಡ್ದೇನೆ ನಿನ್ನಂಥ ಆಂಟಿರು ಎಷ್ಟು ಜನ ಸಿಗ್ತಾರೆ ನನ್ನ ಮಗಂಗೆ ನೀನು ಅನ್ಭವಿಸೋ ಥರ ಆಯಿತು ನನ್ನ ಇದ್ರ ಮ್ಯಾಗ ಒಂದು ಮಾತು ಹೇಳ್ತೀನಿ ನನ್ನ ಥರ ಯಾರು ಮದುವೆ ಆಗಬೇಡ್ರಿ ಗಂಡ ಸತ್ತಾನಂದ್ರೆ ಆಗ್ರಿ ಗಂಡ ಇದ್ದು ಇನ್ನೊಬ್ಬನ ಜೊತೆಗೆ ಮದುವೆ ಆದರೆ ಯಾವ ಥರ ಪರಿಸ್ಥಿತಿ ಬರುತ್ತಾ ನೋಡಿ ನನ್ನ ಪರಿಸ್ಥಿತಿ ಹಿಂಗೆ ಆಗೈತಿ
ಯಾರು ಹಿಂಗ ಆಗ್ಬೇಡ್ರಪ್ಪ ಆಗ್ಬೇಡ್ರಿ. ಈಗ ಕಟ್ಕೊಂಡ್ ಗಂಡ ಯಾವತ್ತಾದ್ರೂ ಕುಡಿಲಿ ಬಡಿಲಿ ಮತ್ತೊಂದ್ ಮಾಡ್ಲಿ ನೋಡ್ಕಂತಾನ. ಈ ತರ ಗಂಡ ಇದ್ದು ಇನ್ನೊಬ್ಬತ್ತನ ಮದ್ವೆ ಆದ್ರ ಈ ಯಾವ ತರ ಪರಿಸ್ಥಿತಿ ಬಂದೈತ್ ನೋಡಿ, ಹಿಂಗ ಆಗದು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ರಿಲೇಷನಲ್ಲೇ ನಮ್ಮ ಚಿಕ್ಕಮ್ಮನ ಮಗಂಗೆ ನಡೆದಿರೋ ವಿಚಾರ. ಮದುವೆ ಆಗಿಬಿಟ್ಲು, ಅದಾದ್ಮ್ಯಾಗ ಗಂಡ ಹಂಗ ಹಿಂಗ ಅಂದ್ಬಿಟ್ಟು ಬಿಟ್ಟು ಇನ್ನೊಬ್ಬನ ಹತ್ರಕ್ಕೆ ಹೋದ್ಲು. ಅವನು ಎಷ್ಟು ದಿನ ಅಂತ ನೋಡ್ಕೊತಾನೆ, ಇನ್ನೊಬ್ಬನ ಜೊತೆಗಿದ್ದೋಳು ಅಂತ ಅಂದಂದು ಅವಳ ಜೀವನನೇ ಕೊಡ್ಸ್ಕೊಂಡ್ಲು. ನೋಡಿ ಅದೇ ಥರ ಆಗುತ್ತೆ. ಎಲ್ಲ ಸೋಷಿಯಲ್ ಮೀಡಿಯಾ ಬಂದ್ಮ್ಯಾಗ ಗಂಡನ ಜೊತೆ ಇರೋದು ಕಲ್ತ್ಕೊಳ್ಳಿ. ಗಂಡಂಗೆ ಹೇಳ್ಕೊಳ್ಳಿ ಪ್ರತಿಯೊಂದೂ. ಯಾರಾದರೂ ಅಷ್ಟೇ, ನೀವು ಒಂದು ವೀಡಿಯೋ ಮಾಡ್ತಿದ್ದೀರಾ, ಒಂದು ವೀಡಿಯೋ ನೋಡ್ತಿದ್ದೀರಾ, ಪ್ರತಿಯೊಂದು ಗಂಡನ ಜೊತೆ ಹೇಳ್ಕೊಳ್ಳಿ. ಯಾವುದೇ ಹೆಣ್ಮಕ್ಳಾದ್ರೂ ಏನಕ್ಕಂದ್ರೆ ಅಪ್ಪ ಅಮ್ಮನ ಬಿಟ್ಟರೆ ನಾವು ನೆಕ್ಸ್ಟು ಇಂಪಾರ್ಟೆಂಟ್ ಕೊಡೋದೇ ಗಂಡಿರ್ಗ. ಅವ್ರಿಗೆ ಇಂಪಾರ್ಟೆಂಟ್ ಕೊಟ್ಟು ನಾವು ವಿಡಿಯೋ ಏನೇ ಮಾಡಲಿ ಏನೇ ಬಿಡಲಿ, ಒಬ್ಬರ ಜೊತೆ ಏನೇ ಮೆಸೇಜ್ ಮಾಡಲಿ, ಮತ್ತೊಂದು ಮಾಡಲಿ ಮಗದೊಂದು ಮಾಡಲಿ, ಪ್ರತಿಯೊಂದು ಹೇಳ್ಕೊಂಡಾಗಲೇ ಖುಷಿ ಬರೋದು. ಅದನ್ನು ಬಿಟ್ಟು ನಾವು ಮುಚ್ಚಿಡ್ತೀವಿ ಅಂದರೆ ಅದಕ್ಕೆ 100 ಕಾರಣ ಹುಡುಕ್ತಾರೆ, 100 ಜಗಳ ಬರ್ತವೆ, ಇಂಥ ಕಾರಣಗಳು ಬರ್ತವೆ, ಹಿಂಗೆ ಹೋಗಿ ಇಂಥ ಅನುಭವಿಸ್ಬೇಕಾಗುತ್ತೆ. ಅಷ್ಟೇ ಜೀವನ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.